ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಬಹಳ ಫೇಮಸ್ ಆಗ್ಬಿಟ್ಟಿದ್ರೆ ಪಾಲಿ ಹೌಸ್ ಅಲ್ಲಿ ಹೂ ಬೆಳೆದು. ಸರ್ ಏನ್ ಹೂ ಇದು? ಆಕ್ಚುಲಿ ಪಾಲಿ ಹೌಸ್ ಅಷ್ಟು ಈಸಿನಾ ಪಾಲಿ ಹೌಸ್ ಅಲ್ಲಿ ಬೆಳೆಯುವಂತದ್ದು? ಅದನ್ನ ನಮ್ಮ ರೈತರಿಗೆ ವಿವರಿಸಬಹುದಾ ತಾವು? ಆಯ್ತು ಸರ್. ನಮಸ್ತೆ ಸರ್. ನಮ್ಮ ಸರ್ ರಾಮಾಂಜನೇಯನ್ ತಗಲೂರಿಕೆ ಎಂಬುದು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಮೂಲ ನಮ್ಮ ತಂದೆ ನಮ್ಮ ಅಜ್ಜ ಎಲ್ಲಾನು ವ್ಯವಸಾಯದ ಕುಟುಂಬ ಹೊಂದಿರೋದು. ನಾವು ವ್ಯವಸಾಯದಲ್ಲೇ ಮೊದಲು ಪಾಲಿ ಹೌಸ್ ಇರಲಿಲ್ಲ. ನಾವು ಒಂದು 10 ವರ್ಷ ನಮ್ಮ ತಂದೆ ಜೊತೆ ನಾವು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಾಯಿದ್ವಿ. ಪಾಲಿ ಹೌಸ್ ಇರಲಿಲ್ಲ ನಮ್ದೆಲ್ಲ ಮಾಮೂಲಿ ಲ್ಯಾಂಡಲ್ಲಿ ಹೂವು ಹಾಕಿ 10 ಎಕರೆ 15 ಎಕರೆ ಹೂವು ಹಾಕಿದ್ದೀವಿ. ಮತ್ತು ಟೊಮಾಟೊ ಬೆಳೆದಿದ್ದೀವಿ, ಮತ್ತು ಪಪ್ಪಾಯ ಅದೆಲ್ಲ ಈ ಥರ ಎಲ್ಲ ನಾನಾ ಥರ ಹಣ್ಣು ಎಲ್ಲ ಬೆಳೀತಾ ಇದ್ದೀವಿ. ಅದು ಏನಾಗಿದೆ ಅಂದರೆ ಈಗ ಪಾಲಿ ಹೌಸ್ಗೂ ಔಟ್ ಸೈಡ್ ಬೆಳೆಯೋದಕ್ಕೆ ಏನಾಗಿದೆ ಅಂದರೆ ಹೂವು ಬಂದಾಗ ಮಳೆ ಬಂದರೆ ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ, ಆಚೆ ಕಡೆ ತಗೊಳ್ಳೋದಿಲ್ಲ. ಆ ಥರ ಎಲ್ಲ ನಮ್ಮದು 4 ವರ್ಷ ಲಾಸ್ ಆಗ್ತಾನೇ ಇದೆ. ಆಮೇಲೆ ನಾವು ಏನು ಮಾಡೋದು, ಹಿಂಗೆ ಲಾಸ್ ಆಗ್ತಾಯಿದೆ, ಹಿಂಗೆ ಏನು ಮಾಡಿದ್ರು ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡೋದು, ಮಾರ್ಕೆಟಲ್ಲೆಲ್ಲ ಪಾಲಿ ಹೌಸ್ ಹೂವು ಬೆಳೆದೋದೆಲ್ಲ 500 ರೂಪಾಯಿ ಕೆಜಿ ಆದರೆ ಮಾಮೂಲಿ ಫ್ಲಾಟ್ ಬೆಳೆದು 100-120 ರೂಪಾಯಿ ಕೆಜಿ ಹೋಗ್ತಾಯಿದೆ. ಅದಕ್ಕೇನಾರು ಮಾಡಿ ನಾವು ಸ್ವಲ್ಪ ಪಾಲಿ ಹೌಸ್ ಮಾಡಬೇಕು, 1 ಎಕರೆ 2 ಎಕರೆ ಮಾಡ್ಬೇಕಂತ ನಾವು ಹೊಂದ್ಕೊಂಡಾಗ 1 ಎಕರೆ ಪಾಲಿ ಹೌಸ್ ಮಾಡ್ಬೇಕಾದ್ರೆ 35-40 ಲಕ್ಷ ಬೇಕಾಗುತ್ತೆ. ಇನ್ವೆಸ್ಟು ಜಾಸ್ತಿ. ಏನು ಮಾಡೋದು, ನಾವು ರೈತರು ಏನು ಮಾಡೋದು, ನಮಗೂ 1 ವರ್ಷ ಮಾಡೋಕ್ಕಾಗಲಿಲ್ಲ. 35-40 ವರ್ಷ ಹೌದು ಸರ್, 30-40 ಲಕ್ಷ ಬೇಕು ಸರ್ 1 ಎಕರೆ ಮಾಡ್ಬೇಕಂದ್ರೆ. ತುಂಬ ಕಷ್ಟ ಇದೆ, ಯಾಕಂದ್ರೆ ನಂಗೆ ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡಿದ್ರೆ ಅದು ನಿಲ್ಬೇಕಲ್ಲ ಸರ್, ಅದು ಗಾಡಿ ಇದಕ್ಕೆಲ್ಲ ನಿಲ್ಬೇಕಲ್ಲ. ಅದು ಹಿಂಗಂದ್ರೆ ಪಾಲಿ ಹೌಸ್ ಮಾಡೋದು ಇರೋದಿಲ್ಲ. ನೀಟಾಗಿ ಸ್ಟ್ರೆಚ್ಚರ್ ಗಟ್ಟಿಯಾಗಿದ್ರೆ ನಿಲ್ಲೋದು. ಅದಕ್ಕೆ ಆ ಥರ ಮಾಡಿ 2 ಎಕರೆ ಮಾಡಿದ್ವಿ ಸರ್. ಫಸ್ಟು 2 ಎಕರೆ ಮಾಡಿದಾಗ ಅಟಲ್ ಭುಜಾಲ್ ಇದರಲ್ಲಿ 2 ಎಕರೆ ಪಾಲಿ ಹೌಸ್ ಫಸ್ಟ್ ಮಾಡಿದ್ವಿ. ಅದರಲ್ಲಿ ಸಬ್ಸಿಡಿ 50% ಗೌರ್ಮೆಂಟ್ ಕೊಡ್ತಾರೆ. ಯಾವ ಯೋಜನೆ? ಅಟಲ್ ಭುಜಾಲ್ ಇದರಲ್ಲಿ ಕೇಂದ್ರ ಸರ್ಕಾರದ ಇದರಿಂದ ನಮ್ಗೆ ಇದು ಮಾಡಿದ್ದು. 2 ಎಕರೆ ಮಾಡ್ಬೇಕಾದ್ರೆ ಸರ್ಕಾರ ಫಸ್ಟೇ ಸಬ್ಸಿಡಿ ಕೊಡಲ್ಲ ಸರ್. ಫಸ್ಟೇ ನಾವು ಇದೆಲ್ಲ ಇದೆಯಲ್ಲ ಎಲ್ಲ ಫಸ್ಟ್ ಎಲ್ಲ ಮಾಡಿ ಪಾಲಿ ಹೌಸ್ ಮಾಡಿ ಒಂದು ಬೆಳೆ ಬೆಳಿಬೇಕು. ಬೆಳೆದಾಗ ಬಂದು ಸರ್ಕಾರ ಎಲ್ಲ ಅಂತಾರಲ್ಲ ಸರ್, ಸಬ್ಸಿಡಿ ಕೊಡ್ತಾರೆ, ಎಲ್ಲವೂ ಸಾಕಷ್ಟು ಯೋಜನೆ ಇದೆ ಅಂತ ಹೇಳ್ತಾರೆ ಸರ್. ಆದ್ರೆ ಸಬ್ಸಿಡಿ ಹಣ ಯಾವಾಗ ಬರುತ್ತೆ? ನಾವು ಇದನ್ನ ಪ್ಲಾನ್ ಹಾಕೊಂಡಾಗ ಬರುತ್ತಾ, ಬೆಳೆ ಬಂದ್ಮೇಲೆ ಬರುತ್ತಾ? ಸಬ್ಸಿಡಿ ಬರ್ಬೇಕಾದ್ರೆ ಎಲ್ಲ ISA ಇರ್ಬೇಕು. ಎಲ್ಲ ಇದೇನಿದೆ ನಮ್ದು ಪೈಪ್ ಆಗ್ಬೋದು, ಪಾಲಿಪೀರಿಯಂ ಆಗ್ಬೋದು, ನೆಟ್ ಆಗ್ಬೋದು, ಎಲ್ಲ ISA ಇರ್ಬೇಕು. ಆಲ್ಮೋಸ್ಟ್ ಎಲ್ಲ ISA ಇರ್ಬೇಕು. ಗೌರ್ಮೆಂಟ್ ಪ್ರಕಾರ ಗೌರ್ಮೆಂಟ್ ಅಲ್ಲಿ ಏನಿದೆ ಶೆಡ್ಯೂಲ್ ಅದೇ ತರ ಮಾಡ್ಬೇಕು ಎಲ್ಲಾನು. ISA ಅಂದ್ರೆ ಏನು ISA ಅಂತಂದ್ರೆ ಈಗ ಇದು ಕ್ವಾಲಿಫೈಡ್ ಆಗಿರ್ಬೇಕು. ಈ ಪೈಪ್ ಇದೆಲ್ಲ ಕ್ವಾಲಿಫೈಡ್ ಆಗಿರ್ಬೇಕಲ್ಲ. ಇಷ್ಟ ಥಿಕ್ನೆಸ್ ಇರ್ಬೇಕು, 6mm ಇರ್ಬೇಕು, 8mm ಇರುತ್ತಲ್ಲ, ಎಲ್ಲ ಕ್ವಾಲಿಫೈಡ್. ಸರ್ಕಾರ ಬಂದು ಚೆಕ್ ಮಾಡ್ತಾರೆ ಎಲ್ಲ. ಹಿಂಗೆ ಅವ್ರು ಹೇಳ್ದಂಗೆ ಚೆಕಿಂಗ್, ಅವ್ರು ಹೇಳ್ದಂಗೆ ಇದ್ರೇನೆ ಗಟ್ಟಿಯಾಗಿ ಕೆಲಸ ಇದ್ರೇನೆ ನಮ್ಮ ಸರ್ಕಾರ ನಮ್ಗೆ ಸಬ್ಸಿಡಿ ಕೊಡೋದು. ಹೆಂಗಂದ್ರೆ ಮಾಡೋ ಸಬ್ಸಿಡಿ ಬರೋದಿಲ್ಲ. ಸಬ್ಸಿಡಿ ಬರಬೇಕಾದ್ರೂ ನಾವು ಎಲ್ಲ ಆಗಿ ಒಂದು ಬೆಳೆ ಬರ್ಬೇಕು. ಈ ಥರ ಬೆಳೆ ಬಂದ್ಮೇಲೆ ನಮ್ಗೆ ಸಬ್ಸಿಡಿ ಕೊಡೋದು. ನಮ್ಮ ಮೊದಲೇ ಸಬ್ಸಿಡಿ ಸರ್ಕಾರ ದುಡ್ಡು ನಮ್ಗೆ ಕೊಡೋಲ್ಲ. ಎಲ್ಲ ಯಾಕಂದ್ರೆ ನಾವು ಮೊದಲೇ ಕೊಟ್ಬಿಡ್ತಾರೆ, ಮೊದಲೇ ಕೊಡೋದಿಲ್ಲ ನಮಗೆ. ನಾವು 35-40 ಲಕ್ಷ ಖರ್ಚು ಮಾಡಿ ಈ ಥರ ಪಾಲಿ ಹೌಸ್ ಎಲ್ಲ ಬ್ಯಾಂಕಿಂದ ಆಗ್ಬೋದು, ನಾವು ಸ್ವಂತ ಖರ್ಚಿಂದ ಆಗ್ಬೋದು, ಈ ಥರ ಮಾಡಿ ಒಂದು ಬೆಳೆ ಬೆಳೆದಾಗ ಬಂದು ಚೆಕ್ ಮಾಡ್ತಾರೆ ಅವರು. ಒಂದು ಬೆಳೆ ಬರ್ಬೇಕಿದೆ, ಬೆಳೆ ಬರ್ಬೇಕಿಲ್ಲ ಅಂದ್ರೆ ನಾವು ಮಾಡ್ತಾನೆ ಕೊಟ್ಬಿಡೋದಿಲ್ಲ ಅವರು. ಆಗ ನಾವೆಲ್ಲ ಮಾಡಿ ಕಿತ್ತು ಬಿಡ್ಬೋದು, ಹಂಗೆ ಇಟ್ಬಿಟ್ಟು ಬಿಚ್ಕೊಂಡು ಮಾಡ್ಬಿಡ್ಬೋದು. ಹೆಂಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ? ಅವ್ರು ಬಂದು ನೋಡ್ತಾರೆ ಎಲ್ಲ. ಈ ನೀರೆಲ್ಲ ಒಂದು ಶೇಖರಣೆ ಮಾಡಬೇಕು. ಟ್ಯಾಂಕ್ ನೀರೆಲ್ಲ ಅದೇ ನೀರು ಹೋಗುತ್ತೆ, ಅದೇ ನೀರನ್ನ ಮತ್ತೆ ಬಳಸ್ಕೊಳ್ತೀವಿ. ಟ್ಯಾಂಕ್ ಮಾಡಬೇಕು. ಈ ಥರ ಎಲ್ಲ ಮಾಡಿ ಅವರು ಬಂದು ಚೆಕ್ ಮಾಡಿ ಈ ಥರ ರೈತರು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂತ ಗೌರ್ಮೆಂಟ್ಗೆ ಅನಿಸ್ಬೇಕು. ಕ್ವಾಲಿಫೈಡ್ ರೈತ, ಇವ್ರು ನಮ್ಮ ಸಬ್ಸಿಡಿ ಕೊಟ್ಟರು, ನೀವು ಉಳಿಸ್ಕೊಂತಾನೆ ಪಾಲಿ ಹೌಸ್ನ ಅಂದಾಗ ಮಾತ್ರ ಅವ್ರು ಕೊಡ್ತಾರೆ ಸಬ್ಸಿಡಿ. ಇಲ್ಲಾಂದ್ರೆ ಕೊಡಲ್ಲ. ಹೆಂಗಂದ್ರೆ ಆ ಥರ ಮಾಡಿದ್ರೆ ಸಬ್ಸಿಡಿ ಕೊಡೋದಿಲ್ಲ ಅವರು. ಕೊಡೋದಿಲ್ಲ ಸರ್. ನೋಡಿ ಈಗ ನೋಡಿ ಎಲ್ಲ ನೀಟಾಗಿ ನಾವೆಲ್ಲ 4 ಎಕರೆನೂ ಹಿಂಗೆ ನೀಟಾಗಿ ಎಲ್ಲ ಮನೆ ಇದ್ದಂಗೆ ಮಾಡಿದ್ವಿ. ಮನೆಯೆಲ್ಲ ಇದಿರುತ್ತೆ, ಮನೆ ಥರ ಮಾಡಿದ್ದೀವಿ. ಆಡಿದ್ದು ನೋಡಿ ಆಗಲೇ ಇದು ಒಂದು ಫಸ್ಟ್ ಬೆಳೆ. ಆ ಕಡೆ ಬಂದರೆ 2ನೇ ಬೆಳೆ ಬರ್ತಾ ಇದೆ. ಫಸ್ಟ್ ಅಂತ ಅದೇ ನಮ್ಮ ರೈತರು. ನೀವು ಇಲ್ಲಿ ಏನ್ ಬೆಳೆದಿದ್ದೀರಾ? ಎಷ್ಟು ವಿಸ್ತೀರ್ಣದಲ್ಲಿದೆ ಸರ್? ಇದು ಬಂದು ಸಬ್ಸಿಡಿ ಹೆಂಗ್ ತಗೊಂಡ್ರಿ ಸರ್? ಇದು 1 ಎಕರೆ, ಇದು ಪೂರ್ತಿ ಇದು 1 ಎಕರೆ, ಇದು 1 ಎಕರೆ, ಇದು 4000 ಚದರ ಮೀಟರ್, ಇದು 4000 ಚದರ ಮೀಟರ್. ಏನ್ ಸರ್ ಇದು ಬಿ ವೈಟ್ ಸರ್. ಇದು ಬಿ ವೈಟ್ ಅಂತ ಸೇವಂತಿಗೆ, ಬಿ ವೈಟ್ ಅಂತ ಫಸ್ಟ್ ಬೆಳೆ ಹಾಕಿರೋದು. ಬಿ ವೈಟ್ ಸೇವಂತಿಗೆ ಹಾಕಿದ್ದೀವಿ. ಇದು ಆಲ್ರೆಡಿ 2 ಕಟಾವು ಮಾಡಿದ್ದೀವಿ. ಆಗಲೇ ಇದನ್ನು ಕಟಾವು ಮಾಡಿದ್ದೀವಿ. ಇದಕ್ಕೆ ಇನ್ನು ಸಬ್ಸಿಡಿ ಇದೆ. ಇದು ಮೊನ್ನೆ ಸಬ್ಸಿಡಿ ಬಂದಿದ್ದಿಲ್ಲ. ಫಸ್ಟ್ ಎಲ್ಲ ಆದ್ಮೇಲೆ 1 ಮಂತ್ ಆಯ್ತು ಸಬ್ಸಿಡಿ ಬಂದು. ಎಷ್ಟು ಬಂತು ಸರ್ ಸಬ್ಸಿಡಿ ಬಂದು? ಈಗ ನಮಗೆ 17 ಲಕ್ಷ ಬಂದಿದೆ ಸರ್. ಅದೇ 35 ಲಕ್ಷದ ಅರ್ಧ 17 ಲಕ್ಷ ಸಬ್ಸಿಡಿ ಖರ್ಚಾಗಿ 40 ಲಕ್ಷ ಖರ್ಚಾಗಿದೆ ಸರ್. ಇದು 17 ಲಕ್ಷ ಸರ್ ಅಟಲ್ ಭುಜಾಲ್ ಯೋಜನೆಯಲ್ಲಿ. ಅಟಲ್ ಭುಜಾಲ್ ಯೋಜನೆ ರೂಪಿಸಿಕೊಂಡು ಇಷ್ಟೆಲ್ಲ ಮಾಡಿದ್ರೆ ಲಾಭ ಇದೆಯಾ ಈ ಬೆಳೆ? ಸರ್ ಏನಂದ್ರೆ ಈಗ ಇದು ನಮಗೆ ಇವತ್ತು 10 ಟನ್ 1 ಎಕರೆ ಹಾಕಿದ್ದೀವಲ್ಲ, ಇದರಲ್ಲಿ ಒಂದು 10 ಟನ್ 8ರಿಂದ 10 ಟನ್ ಹೂವು ಬರ್ತಾ ಇದೆ ಇದರಲ್ಲಿಗೆ. ಔಟ್ ಸೈಡಲ್ಲಾದರೆ 1 ಎಕರೆಗೆ ಅಷ್ಟು ಬರೋದಿಲ್ಲ. ಆಮೇಲೆ ಮತ್ತೆ ರೇಟನ್ನು ಈಗ ನೋಡಿ, ರೇಟ್ ಕಡಿಮೆ ಅಂದ್ರೆ 200-250 ರೂಪಾಯಿ ಕೆಜಿ ಹೋಗ್ತಾ ಇದೆ. ಹಬ್ಬ ಬಂದಾಗ 400 ರೂಪಾಯಿ ಮಿನಿಮಮ್ ಹೋಗುತ್ತೆ. ಇದು
ಬೇರೆ ದೇಶಕ್ಕೆ ಹೋಗುತ್ತೆ. ಸಿಂಗಾಪುರ್, ಮಲೇಷ್ಯಾ, ಹಾಂಗ್ಕಾಂಗ್ ಆ ಕಡೆ ಎಲ್ಲ ಬೇರೆ ದೇಶಕ್ಕೆಲ್ಲ ರಫ್ತಾಗುತ್ತೆ ಇದು. ಅವರೇ ತಗೊಂತಾರಲ್ಲ ನಮ್ಮ ಹತ್ರ ಬಂದು. ನೋಡಿ ಈಗ ನೈಟ್ 7 ಗಂಟೆ ಆಗಿದೆ ಈಗ ನೀವು ಮಾಡ್ತಾ ಇರೋದು. ನೀನು ಸ್ವಲ್ಪ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಕಟ್ ಮಾಡ್ತಾರೆ ಈಗ. ಕಟ್ ಮಾಡಿ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ ಈಗ. ಭತ್ತ ಕಟ್ ಮಾಡ್ತೀವಿ, ನೈಟೆಲ್ಲ ಕಟ್ ಮಾಡಿದಾಗ ನೈಟಲ್ಲಿ ಮಾಡಿದ್ರೆ ಸ್ಮೂತ್ ಆಗಿರುತ್ತಲ್ಲ, ಕೂಲ್ ಆಗಿರೋದನ್ನ ನೈಟೆಲ್ಲ ಕಟ್ ಮಾಡ್ತೀವಿ ಆದಷ್ಟು. ಅದ್ರಿಂದ ಇರೋದ್ರಿಂದ ಈಗ ನೋಡಿ ಮತ್ತೆ ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಏನು ಇದಕ್ಕೆ ತೊಂದರೆ ಇಲ್ಲ ಪಾಲಿಹೌಸಲ್ಲಿ ಇದ್ರೆ. ಅದೇ ಬೇರೆ ಕಡೆ ಔಟ್ ಸೈಡಲ್ಲಿ ಆಗಿದ್ರೆ ತಾನೇ ಇದಕ್ಕೆ ಹೋಗಕ್ಕೆ ಯಾರು ಬರೋದಿಲ್ಲ ಸರ್. ದೂರ ಹೋಗಕ್ಕೆ ಆಗೋದಿಲ್ಲ, ಔಟ್ ಸೈಡ್ ಬೆಳೆದು ದೂರ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ಪಾಲಿಹೌಸ್ ಬೆಸ್ಟ್ ಅಂತ ನಮಗೆ. ನಾವು ನೋಡಿ ನಾವು ಲೈಟಿಂಗ್ ಮಾಡಿ ಕಟ್ ಮಾಡ್ತೀವಿ ಈಗ. ಕಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ಬೋದು. ಲೈಟಿಂಗ್ ಎಲ್ಲ ಯಾಕೆ ಬೇಕು ಸರ್ ಲೈಟಿಂಗ್ ಬೇಕಂದ್ರೆ ಈಗ ನೋಡಿ ಲೈಟ್ ಕಟ್ ಮಾಡ್ಬೇಕಲ್ವಾ, ಅದಕ್ಕೆ ಬೇಕು. ಮತ್ತೆ ಗಿಡ 30 ದಿವಸ ನಾಟಿ ಮಾಡ್ಬೇಕು, ಗಿಡಕ್ಕೆ ಬರೀ ಲೈಟಿಂಗ್ ಅಲ್ಲೇ ಬೆಳೆಸ್ಬೇಕು. ಚಿಕ್ಕ ಗಿಡ 30 ದಿವಸದಿಂದ ಚಿಕ್ಕ ಗಿಡ ಲೈಟಿಂಗ್ ಅಲ್ಲೇ ಬೆಳಿಬೇಕದು. ಸರ್ ಲೈಟಿಂಗ್ ಅಲ್ಲೇ ಬೆಳಿಬೇಕದು. ಲೈಟಿಂಗ್ ಅಲ್ಲೇ ಬೆಳಿಬೇಕದು. ಸರ್ ಬೇರೆ ಬೇರೆ ಇದಕ್ಕೆ ಏನೇನ್ ಬೇರೆ ಅಳವಡಿಸ್ಕೊಂಡಿದ್ದೀರಾ? ಸರ್ CCTV ಇದೆ, CCTV ಇದೆ, CCTV ಇದೆ. CCTV ಏನಕ್ಕೆ ಹೆಂಗಂದ್ರೆ ಈಗ ಹಿಂಗೆ ಔಟರ್ಸ್ ನಾವು ಆಗ್ಬೋದು, ಯಾರು ಬರ್ಬೋದು, ಇಲ್ಲಿ ನಾವೇ ಏನಾರ ಕೆಲಸ ಮಾಡೋದು ಏನು ಮರ್ತಿರ್ಬೋದು, ಇಲ್ಲಿ ಬೇರೆ ಯಾರು ಬರ್ಬೋದು ಹೋಗ್ಬೋದು. ಎಲ್ಲ ನಾವೆಲ್ಲ ಸ್ವಲ್ಪ ಜೋಡಿ ಚೆಕ್ ಮಾಡಿ CCTV ಹಾಕಿದ್ವಿ. ಇರ್ಬೇಕು ಯಾಕಂದ್ರೆ ಈ ಕಾಲ ತಕ್ಕ ನಡ್ಕೊಬೇಕಲ್ಲ ರೈತರು, ನಾವು ರೈತರು ಅದು ನಡ್ಕೊಂಡು CCTV ಹಾಕಿದ್ವಿ. ಹ್ಞೂ ಸರ್. ಎಷ್ಟು ದಿವಸಕ್ಕೆ ಬಂತು ಸರ್ ಬೆಳೆ ಇದು? ಸರ್ ಬೆಳೆ ಇದು ಬಂದು 95-100 ದಿವಸಕ್ಕೆ ಬರುತ್ತೆ ಹೂವು ಕಟ್ ಮಾಡಕ್ಕೆ. ನೆಟ್ ಮೇಲೆ 95-100 ದಿವಸಕ್ಕೆ ಗಾಳಿ ಇದು ನಮಗೆ ಮಾರ್ಕೆಟಿಂಗ್ ಮಾಡ್ಬೋದು. ನೆಟ್ ಮೇಲೆ ಇದು 35-40 ದಿವಸ ಮಾರ್ಕೆಟ್ ಮಾಡ್ಬೋದು. ಹೂವು ಬರ್ತಾ ಇರುತ್ತೆ 40 ಡೇಸ್ 40 ದಿವಸ ಬರ್ತಾ ಇರುತ್ತೆ ಸರ್. ಇದು ಬರ್ತಾ ಇರುತ್ತೆ. ಇದು ಫಸ್ಟ್ ಟೈಮ್ ಅಥವಾ ಇದು ಪಾಲಿಹೌಸ್ ಅಲ್ಲಿ ಬೆಳೆದಿರ? ಇಲ್ಲ, ನಾನು 1 ವರ್ಷ ಆಯ್ತು ಸರ್. ಅಲ್ಲೇ 2 ಎಕರೆ 1 ವರ್ಷದಿಂದ ಬರ್ತಾ ಇದೆ. ಅಲ್ಲೊಂದು ಎಕರೆ ಮಾಡಿದ್ವಿ, ಇಲ್ಲೊಂದು ಎಕರೆ ಮಾಡಿದೀವಿ. ಈಗ 4 ಎಕರೆ ಮಾಡ್ಕೊಂಡಿದೀವಿ. ಈಗ ಬಹಳಷ್ಟು ಜನ ನಿಮ್ಮ ಇದು ಫಾರ್ಮ್ ಹೌಸ್ ಬಂದು ನೋಡೋಗ್ತಾ ನೋಡೋಗ್ತಾ ನಾನು ಹೇಳ್ತಾ ಇದ್ದೀನಿ, 1 ಎಕರೆ ಮಾಡ್ಕೊಂಡ್ರೆ ಸಾಕು ಪಾಲಿಹೌಸ್. 2 ಎಕರೆ 3 ಎಕರೆ 1 ಎಕರೆ ಮಾಡ್ಕೊಂಡ್ರೆ ಅವರೇ ಮಾಡ್ಕೊಳ್ತಾರೆ. ನಾವು ಫಸ್ಟ್ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಒಂದ್ಸತಿ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ನಮ್ಮ ರೈತರಿಗೆ ಹೇಳೋದು ಒಂದಿಷ್ಟೇ, 20 ಕುಂಟೆಯಿಂದ 1 ಎಕರೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ನಾವೇ ಯಾರು ಲೇಬರ್ ಬೇಕಾಗಿಲ್ಲ, ಗಂಡ ಹೆಂಡತಿ ನೀಟ್ ಜೀವನ ಮಾಡ್ಕೊಂಬೋದು ಸರ್. ಇದೆಲ್ಲ ಹೂವು ಬೆಳ್ಕೊಂಬೋದು, ಕ್ಯಾಪ್ಸಿಕಮ್ ಬೆಳ್ಕೊಂಬೋದು, ಜರ್ಬರ್ ಬೆಳ್ಕೊಂಬೋದು, ನಾನಾಂತರ ಇದ್ರಲ್ಲಿ ತರಕಾರಿ ಬೆಳ್ಕೊಂಬೋದು, ಸೌತೆಕಾಯಿ ಬೆಳ್ಕೊಂಬೋದು, ನಾನಾಂತರ ಬೆಳ್ಕೊಂಬೋದು. ಇದಕ್ಕೆ ಕಳೆ ಕಡಿಮೆ, ಇನ್ವೆಸ್ಟ್ಮೆಂಟ್ ಒಂದು ಫಸ್ಟ್ ಅಷ್ಟೇ. ಆಮೇಲೆ ಮತ್ತೆ ತುಂಬಾ ಚೆನ್ನಾಗಿ ನೀಟಾಗಿ ಇದು ಮಾಡ್ಕೊಂಬೋದು ಸರ್. ಪಾಲಿಹೌಸ್ ಅಲ್ಲಿ ಮಾಡಿದ್ರೆ ಪಾಲಿಹೌಸ್ ಅಲ್ಲಿ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ, ರೇಟ್ ಜಾಸ್ತಿ ಸರ್. ಔಟ್ ಸೈಡ್ಗೂ ಇದಕ್ಕೆ ರೇಟ್ ಜಾಸ್ತಿ ಪಾಲಿಹೌಸ್ ಅಲ್ಲಿ. ಬಟ್ ಪಾಲಿಹೌಸ್ ಇದು ತಗೊಳ್ಳೋದೇ ಕಾಸ್ಟ್ಲಿ ಅಲ್ಲ ಸರ್? ಹೆಂಗೆ ಇದು ಮಾಡ್ಕೊಳಕ್ಕಾಗುತ್ತೆ? ಕಾಸ್ಟ್ಲಿ ಅಂದ್ರೆ ಅದೇ ಹೇಳಿದ್ವಲ್ಲ, ಕಷ್ಟ ಪಡ್ಬೇಕು. ಕಾಸ್ಟ್ಲಿ ಅನ್ಸುತ್ತೆ. ನಾವೇನು ಮಾಡಿಲ್ಲ, ನಾವು ಸಾಲ ಅಲ್ಲಿ ಇಲ್ಲಿ ಮಾಡಿ ತಗೊಂಬಂದು ಹಾಕಿ ನಮಗೂ ಕಷ್ಟ ಅನಿಸ್ತಾರಾಗ. ಕಷ್ಟ ಅನ್ಸಿದ್ಗೆ ನಾವು ಅದಕ್ಕೆ ಮಾಡಬೇಕು ಅಂತ ಅಡ್ಡ ಬಂದ್ರೆ ಕಷ್ಟ ಅನ್ಸೋಕೆ ಮಾಡ್ಬೇಕಲ್ಲ. ಒಂದು ಮನೆ ಕಟ್ತಾರೆ, ಮನೆ ಕಟ್ಟೋ ಕಷ್ಟ ಆಗುತ್ತಲ್ಲ, ಮನೆ ಕಟ್ಕೊಂತೀವಲ್ಲ. ಇದು ಹಾಗೆ ಕಷ್ಟ ಅಂತ ಕಾಣುತ್ತೆ. ಮತ್ತೆ ಲೈಫ್ ನಮಗೆ ಕಾಯುತ್ತೆ ಸರ್. ಇದು ಕಾಯುತ್ತೆ, ನಮ್ಗೆ ಕಾಯುತ್ತೆ ತುಂಬಾ ಸರ್. ಬರುತ್ತೆ, ಇದೇನಾಗೋದಿಲ್ಲ. ಈ ಪೇಪರ್ ಮಾತ್ರ 5 ವರ್ಷಕ್ಕೆ ಒಂದ್ಸರಿ ಚೇಂಜ್ ಮಾಡ್ಬೇಕು. ಇದೇನಾಗೋದಿಲ್ಲ 20 ವರ್ಷವರೆಗೂ ಏನಾಗೋದಿಲ್ಲ. 20-25 ವರ್ಷ ಪೈಪ್ ಏನಾಗೋದು ಸರ್. ಇದು GA ಪೈಪ್ ಅಲ್ಲ, GA ಇದು ಏನಾಗೋದಿಲ್ಲ. GA ಏನಾಗೋದಿಲ್ಲ, GA ಪೈಪ್ ಏನಾಗಲ್ಲ. ಈ ಪೇಪರ್ ಮಾತ್ರ 1 ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸತಿ 5 ಲಕ್ಷ ಆಗುತ್ತೆ. ಯಾಕಂದ್ರೆ 5 ಲಕ್ಷ ರೂಪಾಯಿ ಆಗುತ್ತೆ, ಚೇಂಜ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇರೋದಿಲ್ಲ. ಇದು 1 ಎಕರೆ ಹ್ಞೂ ಸರ್, 1 ಎಕರೆ ಸರ್. ಇದೇನು ಫಸ್ಟ್ ಬೆಳೆ ಆಗ್ಲೇ ತಗೊಂಡು? ಹ್ಞೂ ಸರ್, ಫಸ್ಟ್ ಬೆಳೆ ಬರ್ತಾ ಇದೀವಿ ನೋಡಿ. ಈಗ ಕಟ್ ಮಾಡ್ತಾ ಇದೀವಿ. ಆಲ್ರೆಡಿ ಒಂದು 10 days ಇಂದ ಕಟ್ ಮಾಡ್ತಾ ಇದೀವಿ. ಸರ್ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತಿವಿ. ಅಲ್ಲಿಂದ ಆಲ್ ಓವರ್ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಮತ್ತೆ ಸಿಂಗಾಪುರ್, ಹಾಂಗ್ಕಾಂಗ್ ಬೇರೆ ದೇಶಗಳಿಗೂ ಹೋಗುತ್ತೆ. ಇದು ಅವ್ರಿಗೂ ಕೊಡ್ತಾ ಇದೀವಿ. ಸರ್ ಅಲ್ಲ ಇಲ್ಲಿಗೆ ಬಂದು ಡೈರೆಕ್ಟ್ ಅವ್ರಿಗೂ ಕೊಡ್ತೀವಿ. ಮಾರ್ಕೆಟ್ಗೂ ಬರ್ತಾರೆ. ಮಾರ್ಕೆಟ್ ಅಲ್ಲಿ 1 ಕಿಲೋಮೀಟರ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿಗೆ ಹೋಗುತ್ತೆ ಸರ್. ಎಲ್ಲ ಕಡೆ ಹೋಗುತ್ತೆ. ಸರ್ ಇದು ಪಾಲಿಹೌಸ್ ಅಲ್ಲಿ ಏನು ಹೂ ಬಿಟ್ಟು ಬೇರೆ ಏನೆಲ್ಲ ಬೆಳೆದಿದ್ರ? ಇದರಲ್ಲಿ ಇಲ್ಲ, ನಾವು ಫಸ್ಟ್ ಟೈಮ್ ಹೂವೆಲ್ಲ ಹಾಕ್ತಾ ಇದೀವಿ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಕಲರ್ ಕ್ಯಾಪ್ಸಿಕಮ್ ಹಾಕ್ತೀವಿ ಸರ್. ಈಗ ನೆಕ್ಸ್ಟ್ ಇದಾದ್ಮೇಲೆ ರೆಡ್ ಎಲ್ಲ ಕಲರ್ ಕ್ಯಾಪ್ಸಿಕಮ್ ಹಾಕ್ತಿವಿ. ಕಲರ್ ಕ್ಯಾಪ್ಸಿಕಮ್ ಹಾಕ್ಬೇಕು, ಸ್ವಲ್ಪ ಜರ್ಬರ್ ಹಾಕ್ಬೇಕು ಅಂತ ಇದೆ ಸರ್. ಹಾಕ್ತಿವಿ ಸರ್ ನೆಕ್ಸ್ಟ್. ಇದ್ರಲ್ಲಿ ಕಷ್ಟ ಏನಿದೆ ಸರ್ ಬಹಳ? ಈಗ ನೀವೇನೋ ಇಷ್ಟ ತನಕ ಹೇಳಿದ್ರಿ ಲಾಭ ಇಲ್ಲ. ಕಷ್ಟ ಅಂದ್ರೆ ಬರೀ ಸ್ಟ್ರೆಚ್ ಮಾಡೋದೇ ಕಷ್ಟ. ಬೆಳವಣಿಗೆ ಮಾಡೋದೇನಿಲ್ಲ, ಸುಲಭನೇ. ಇದು ಬೆಳವಣಿಗೆ ತುಂಬಾ ಆರಾಮ ಬರುತ್ತೆ ಇದರಲ್ಲಿ. ಔಟ್ ಸೈಡ್ ಆಚೆ ಕಡೆ ಇದ್ದಷ್ಟು ಇದು ಕಷ್ಟ ಇಲ್ಲ. ಇದು ಔಷಧಿ ಅಷ್ಟೇ ಸರ್. 1 ಎಕರೆ ಆಚೆ ಕಡೆ ಹಾಕಿದ್ರೆ ಮಿನಿಮಮ್ 10-15 ಸತಿ ಔಷಧಿ ಸ್ಪ್ರೇ ಮಾಡ್ಬೇಕು. ಈಗ ನೋಡಿ, ಇವಾಗ ಇದಕ್ಕೆ 5 ಸತಿ ಮಾಡಿದ್ವಿ ಅಷ್ಟೇ ಸ್ಪ್ರೇ ನಾವು. ಅಷ್ಟೇ. ಅದು ಮೇನ್ ತಿಳ್ಕೊಬೇಕು ನಮ್ಮ ರೈತರು. ಹಂಗೆ ಅಂತಾರಲ್ಲ, 15 ಸತಿ ನಾವು ಆಚೆ ಕಡೆ ಹಾಕಿದ್ವಿ ನೋಡಿ. ಆಚೆ ಕಡೆ ಇದೆಯಲ್ಲ, ನಮ್ದು ಇದೆಯಲ್ಲ, 1 ಎಕರೆ ನಾಟಿ ಮಾಡಿದ್ವಿ ಈಗ ಮಾರಿಗೋಲ್ಡು. ಅದಕ್ಕೆ ನಾಟಿ ಸ್ಪ್ರೇ ಮಾಡ್ತಾ ಇರಬೇಕು. ಇದಕ್ಕೆ ಏನಂದ್ರೆ ಇವಾಗ 5-6 ಸತಿಗೆ ಕಮ್ಮಿ ಹೂವು ಬಂದ್ಬಿಡುತ್ತೆ ನಮ್ಗೆ. ನಾಳೆಗೆ ಎಷ್ಟು ಸತಿ 10 ಸತಿ ಇನ್ವೆಸ್ಟ್ಮೆಂಟ್ ಉಳ್ಕತ್ತ ನೋಡಿ. ಏನು ಗಾಳಿ ಗೀಳಿ ಏನ್ ಬಂದ್ರು ಜಗ್ಗೋದಿಲ್ಲ, ಏನಾಗೋದಿಲ್ಲ. ನೀವು ಏನ್ ಬೇಕಾ ಮಾಡ್ಕೊಳ್ಬೋದು, ಆರಾಮ್ ಮಾಡ್ಕೊಳ್ಬೋದು ಅಂತ ಮೇನ್ ಅದೇ ಪಾಲಿಸೋದು ಅದು ಉದ್ದೇಶ. ಸರ್ ಮೇನ್ ಔಷಧಿ ಹೊಡಿಯೋದು ಹೌದು, ಔಷಧಿ ಮುಕ್ಕೊಳ್ಳುತ್ತೆ ನಮ್ಗೆ. ಮತ್ತೇನ್ ಡಿಮೆರಿಟ್ಸ್ ಏನಿದೆ ಸರ್? ನೀವು ಬೆಳೆದಿದ್ದೀರಾ, ಸಕ್ಸಸ್ ಆಗಿದ್ದೀರಾ, ಆದ್ರೆ ಇದ್ರಲ್ಲೂ ಒಂದಿಷ್ಟು ಇದ್ದೇ ಇರುತ್ತೆ. ಏನ್ ಕಂಡು ಬಂತು ಸರ್ ನಿಮ್ಗೆ? ಇದೇ ಏನಿಲ್ಲ, ಈಗ ಒಂದೇ ಬೆಳೆ ಹಾಕ್ಬಾರ್ದು ಅಷ್ಟೇ. ಈಗ ಈ ಬೆಳೆ ಹಾಕಿದೀವಿ,
ಎಷ್ಟು ಬೇರೆ ಏನಾರು ಹಾಕ್ಬೇಕು, ತರಕಾರಿ ಹಾಕ್ಬೇಕು, ನೆಕ್ಸ್ಟ್ ಅಮ್ಮನತ್ತು ಹೂವು ಹಾಕ್ಬೇಕು. ಚೇಂಜಸ್ ಮಾಡ್ಕೊಂಡ್ರೆ ಆಗುತ್ತೆ. ಏನಂತ ಡಿಮೆಟ್ ಏನಿರುತ್ತೆ ಸ್ವಲ್ಪ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ, ಕಡಲೆಕಾಯಿ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಚೆನ್ನಾಗಿ ಹಾಕಿದ್ರೆ ಗಿಡಕ್ಕೆ ಚೆನ್ನಾಗಿ ಸಮೃದ್ಧಿಯಾಗಿ ಬರ್ತದೆ. ನಾವು ಯಾಕಂದ್ರೆ ಇದಕ್ಕೆ ಜಾಸ್ತಿ ಕೆಮಿಕಲ್ ಕಡಿಮೆ ಮಾಡಬೇಕು. ರಾಸಾಯನಿಕವಾದಂಥ ಅದು ಇದೆಲ್ಲ 19, 17, 35 ಅವೆಲ್ಲ ಕಡಿಮೆ ಮಾಡಬೇಕು. ಆದಷ್ಟು ನಾವು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕಡಲೆಕಾಯಿ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಸೋಡಾಮೋನಾಸ್, ಟ್ರೈಕೋಡರ್ಮಾ ಅಂದ್ರೆ ಇದನ್ನ ಬಳಸಬೇಕು. ಇದಕ್ಕೆ ಬಳಸಿದಾಗ ಏನಾಗುತ್ತೆ, ಭೂಮಿ ಫಲವತ್ತಾಗಿ ಯಾವಾಗಿರುತ್ತೋ ನಮಗೆ 2ರಷ್ಟು ಫಸ್ಟ್ ಬರುತ್ತೆ. ನಾವು ಏನು 5 ಟನ್ ಬೆಳೆಬೋದು, 10 ಟನ್ ಬರ್ತೀವಿ ಇದರಲ್ಲಿ ಹೂವನೇ. ಅದಕ್ಕೆ ಆ ತರ ಮಾಡ್ಬೇಕು ಸರ್. ಅಲ್ಲ, ಅದ್ ಬಿಟ್ರೆ ಡಿಮೆರಿಟ್ಸ್ ಬೇರೆ ತರ. ಡಿಮೆರಿಟ್ಸ್ ಇದ್ರೆ ಏನಿಲ್ಲ. ಡಿಮೆರಿಟ್ಸ್ ಅಂದ್ರೆ ಇದ್ರಲ್ಲಿ ಡಿಮೆರಿಟ್ಸ್ ಬರೋ ಪ್ರಶ್ನೆ ಇಲ್ಲ ಇದ್ರಲ್ಲಿ. ನೋಡಿ ಈಗ ನೈಟಲ್ಲಿ ಹಿಂಗಿದೆ. ಈಗ ನೈಟಲ್ಲಿ ಕೆಲಸ ಮಾಡ್ಬೋದಲ್ಲ. ಈಗ ಸ್ಪ್ರೇನು ಮಾಡ್ಕೊಬೋದು, ಹೂವನ್ನು ಕಟ್ ಮಾಡ್ಕೊಬೋದು. ನೋಡಿ ನೈಟಲ್ಲೇ ಮಾಡ್ಕೊಬೋದು. ಈಗ ಡಿಮೆರಿಟ್ಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಬರೋದಿಲ್ಲ. ಹಿಂಗೆ ಬರೋಕ್ ಚಾನ್ಸೇ ಇಲ್ಲ. ಮಾಡಿಲ್ಲ ಅಂತಂದ್ರೆ ಡಿಮೆರಿಟ್ಸ್. ಪಾಲಿ ಹೌಸ್ಗಳು ಮಾಡಿ ಅರ್ಧಕ್ಕೆ ಎಲ್ಲ ಮುಚ್ಚೋಗಿದಾವೆ, ಕೆಲವೊಂದು ಅರ್ಧೋಗಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಅದೇ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಅಂತ ಸ್ವಲ್ಪ ಜನ ಬಿಟ್ಟಿರ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ ಸರ್. ಏನು ಲೇಬರ್ ಏನಿಲ್ಲ. ನಾವು ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ. ಲೇಬರ್ ಇದ್ರೆ ನಮ್ಗೆ ಜೊತೆಲ್ಲ ಮಾಡಿದ್ರೆ ಸಿಗ್ತಾರೆ. ಲೇಬರ್ಗೆ ಏನಿಲ್ಲ. ಅವ್ರು ಲೇಬರ್ಗೂ ಕೊಡ್ಬೇಕು, ನಮಗೂ ಉಳಿಬೇಕಲ್ಲ. ಆಗುತ್ತೆ, ಅದೇನಿಲ್ಲ ಅಂತದೇನಿಲ್ಲ. ಕಡಿಮೆನೆ ಈಗ ಬಿಟ್ಬಿಟ್ಟಿರೋದು. ಅವ್ರೇನು ಸ್ವಲ್ಪ ಬಿಟ್ಟಿರ್ತಾರೆ. ನಮ್ಮ ಕಡೆ ಅಂತ ಏನಿಲ್ಲ, ಚೆನ್ನಾಗಿಲ್ಲ. ನಮ್ಮೆಲ್ಲ ಬೆಳೀತಾ ಇದ್ರೆ ಅಂತ ಯಾರು ಇಲ್ಲ. ನಮ್ಮ ಸ್ನೇಹಿತರೆಲ್ಲ ಕಡೆ ಹಾಕಿದ್ದಾರೆ. ಅವರೆಲ್ಲಾನು ದುಡ್ಡು ಮಾಡ್ತಾ ಇದಾರೆ. ಯಾರು ನಾವು ಪಾಲಿ ಹೌಸ್ ಬಿಟ್ಟೋದ್ರಿಂದೆಲ್ಲ ಲಾಸ್ ಆಗಿರೋ ನಮ್ಮವ್ರು ಯಾರು ಇವಾಗ ಕೇಳಿಲ್ಲ. ನಮ್ಮ ಹತ್ರ 15-20 ಜನ ನಮ್ಮ ಸ್ನೇಹಿತರಿದ್ದಾರೆ ಪಾಲಿ ಹೌಸ್ ಮಾಡಿದ್ರು. ಯಾರು ಲಾಸ್ ಆಯ್ತು ಅಂತ ಪ್ರಶ್ನೆ ಬಂದಿಲ್ಲ. ಸರ್, ಓಕೆ. ಈಗ ನಮ್ಗೆ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋದು ಏನಂದ್ರೆ, ನಮ್ಮ ರೈತರಾಗ್ಲಿ, ಇಂಡಿಯನ್ ಯಾರೇ ಇದಾಗ್ಲಿ ಕೇಳುವಂತದ್ದು, ಖರ್ಚು ಮಾಡಿದ್ರೆ ಎಷ್ಟು ಲಾಭ ಬಂತು ಅಂತ ಕೇಳಿ. ನೀವು ಸಬ್ಸಿಡಿ ಹೇಳಿದ್ರಿ, 40 ಲಕ್ಷಕ್ಕೆ 17 ಲಕ್ಷ ಸಬ್ಸಿಡಿ ಬಂದಿದೆ. ಈ ಬೆಳೆಯಿಂದ ಎಷ್ಟು ಲಾಭ ಬಂತು? ಈಗ ನಮ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಎಷ್ಟು ಬಂತು ಅಂತ? ಹೌದೌದು. ಈಗ ನಾವು ಹೂವಲ್ಲಿ ಬರ್ಬೇಕಂದ್ರೆ ನಾವು ಬರೋ ಗಿಡ ಇದೆಲ್ಲ ಸೇರಿ 5 ಲಕ್ಷ ಬೇಕು ಒಂದ್ ಎಕರೆಗೆ. ಇದು ಇಷ್ಟು ಬರ್ಬೇಕಂದ್ರೆ ನಮ್ ಕಟ್ ಮಾಡಕ್ ಬರ್ಬೇಕಂದ್ರೆ ದಾರ ಆಗ್ಬೋದು, ಕಡ್ಡಿ ಇದೆಲ್ಲ ಇದೆಯಲ್ಲ, ಮಿನಿಮಮ್ 5 ಲಕ್ಷ ಬೇಕು ನಮ್ಗೆ. ಕೊಟ್ಟಿಗೆ ಗೊಬ್ಬರ, ಹಿಂಡಿ ಎಲ್ಲ ಸೇರಿ 5 ಲಕ್ಷ ಒಂದ್ ಎಕರೆ ಖರ್ಚಾಗುತ್ತೆ ಗಿಡದಿಂದ ಸೇರಿ ಸರ್. ನಾವು ಏನಾಗುತ್ತೆ ಅಂದ್ರೆ ಹಬ್ಬದ ಟೈಮಲ್ಲಿ 350-400 ರೂಪಾಯಿ 500 ರೂಪಾಯಿ ಕೆಜಿ ಇದ್ದೇ ಇರುತ್ತೆ. ಇದು ಕಡಿಮೆ ಬರೋದಿಲ್ಲ. ಹಬ್ಬ ಎಲ್ಲ ಈಗ 250 ರೂಪಾಯಿ ಹೋಗ್ತಾ ಇದೆ ಕೆಜಿ. ನಮ್ಗೆ 10 ಟನ್ ಇವಾಗ 8-10 ಟನ್ ನಮ್ಮ ಎಕರೆ ಬೆಳಕಂತ ಇದ್ದೀವಿ ಸರ್. 250 ರೂಪಾಯಿ ಅಂದ್ರೆ 25 ಲಕ್ಷ ಆಯ್ತಾ. ನಾವು ಬಿಟ್ಬಿಟ್ಟು ಎಲ್ಲ ಖರ್ಚೆಲ್ಲ ಹೋಗ್ತಾ ನಮ್ಮ ಬೆಳೆಗೆ 10 ಲಕ್ಷ ಅಂತ ನಾವು ಹೇಳ್ತಾರೆ, ಜಾಸ್ತಿ ಬೇಡ. 15 ಲಕ್ಷ ಖರ್ಚು ಹೋಗ್ಬಿಡ್ಲಿ. ಲೇಬರು, ಕಟ್ಟಿಂಗು, ಅವ್ರು ಮತ್ತೆ ಕಮಿಷನ್ ಕೊಡ್ಬೇಕಲ್ಲ, ಹೂ ಕಮಿಷನ್, ಮಾರ್ಕೆಟ್ ಸಾಕ್ಸೋದು ಎಲ್ಲ ಸೇರಿ 15 ಲಕ್ಷ ಖರ್ಚು. 10 ಲಕ್ಷ ರೂಪಾಯಿ ನಮ್ಗೆ ಒಂದು ಎಕರೆಗೆ ಒಂದು ಫಸ್ಲಿಗೆ ಉಳಿಯುತ್ತೆ. ಒಂದು ಫಸ್ಲಿಗೆ ಅದು 10 ಲಕ್ಷ ಉಳಿಯುತ್ತೆ ನಮ್ಗೆ ಎಲ್ಲ ಖರ್ಚೆಲ್ಲ ಹೋಗಿ. ಎಷ್ಟು ತಿಂಗಳಿಗೆ ಸರ್ ಇದು ಬಂದು ಈಗ ನೋಡಿ 90 ಸ್ಟಾರ್ಟ್ ಆದ್ರೆ ಇನ್ನೊಂದು 120 ದಿವಸದಲ್ಲಿ ಆಗೋಗುತ್ತೆ. ಇದು ಆಗುತ್ತೆ, ಕಟಿಂಗ್ ಇರೋದಿಲ್ಲ ಇದು. ಮತ್ತೆ ಇಲ್ಲಿ ಕಟ್ ಮಾಡ್ತೀವಿ ತಿರುಗಿ. ಇಲ್ಲಿ ಕಟ್ ಮಾಡಿ ಮತ್ತೆ ಬರುತ್ತೆ. ಇನ್ನು 2 ಮಂತ್ಸ್ 3 ಮಂತ್ಸ್ ಮತ್ತೆ ಹೂವು ಬರುತ್ತೆ. ಮತ್ತೆ ಬರುತ್ತೆ ಇದರಲ್ಲಿ. ಮತ್ತೆ ಹೂವು ಬರುತ್ತೆ. ಒಂದ್ ವರ್ಷಕ್ಕೆ ನಾವು 3 ತರ ಮಾಡ್ಕೊತೀವಿ. ಈ ತರ ಒಂದ್ ವರ್ಷ ಮೇಲೆ 1 ತಿಂಗಳಿಗೆ 3 ಫಸಲು ಬರುತ್ತೆ. ಈ ತರ 3 ಫಸಲು ಬರುತ್ತೆ. ಒಂದ್ ಫಸಲಿಗೆ ಎಲ್ಲ ಹೋಗಿ 10 ಲಕ್ಷ ಉಳಿತು ಸರ್. 10 ಲಕ್ಷ ಉಳಿತೆ. ಅದು ರೇಟ್ ಕಡಿಮೆ ಅನ್ನೋದಾದ್ರೆ ಎಷ್ಟು ಅದೃಷ್ಟ. ಅದೃಷ್ಟ ಹಬ್ಬದ ಟೈಮಲ್ಲಿ ಹೋಗ್ಬಿಟ್ರೆ 800-900 ಹೋಗ್ಬಿಡ್ತಿದ್ ಕೆಜಿ. ಅವಾಗ ಲೆಕ್ಕ ಇರೋದಿಲ್ಲ. ನಮ್ಗೆ ಆವರೇಜ್ 250 ರೂಪಾಯಿ ಕೆಜಿ ಅನ್ಕೊಳ್ಳಿ ಸಾಕು. ಅಷ್ಟೇ ಆವರೇಜ್ 200 ರೂಪಾಯಿಂದ 250 ರೂಪಾಯಿ ಕೆಜಿ ಸಿಗುತ್ತೆ ಇದರಲ್ಲಿ. ಸರ್ 3 ಫಸಲಿಂದ 30 ಲಕ್ಷ ಎಕರೆಗೆ ಉಳಿಯುತ್ತೆ ನಮ್ಗೆ. ಉಳಿಯುತ್ತೆ. ಕಟ್ಟಿಟ್ಟ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಮಾಡ್ಲೇಬಾರ್ದು. ಮಾಡ್ಬಾರ್ದು. ವೇಸ್ಟ್, ಟೈಮಲ್ಲಿ ವೇಸ್ಟ್, ಪಾಲಿ ಹೌಸ್ ವೇಸ್ಟ್, ದುಡ್ಡು ವೇಸ್ಟ್. ರೈತರಿಗೆ ಏನ್ ಹೇಳ್ತೀರಾ ನೀವು? ಈ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ? ಹೆಂಗ್ ಪಡ್ಕೋಬೇಕು ಓವರಾಲ್ ಅಂತ ಸಲಹೆ ಕೊಡೋದು? ನಮ್ಮ ರೈತರಿಗೆ ಇಲ್ಲಿ 10 ಎಕರೆ 20 ಎಕರೆ ದೊಡ್ಡ ರೈತರು ಇದಾರೆ. 1-2 ಎಕರೆ ಈ ತರ 1 ಎಕರೆ 2 ಎಕರೆ ಶಾರ್ಟ್ ಬಂದ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಹೇಳ್ಕೊಳಷ್ಟೇ ಇಲ್ಲ. ಅವ್ರಿಗೆ ಪರವಾಗಿಲ್ಲಪ್ಪ, ಇದ್ರ ಲಾಭ ಇದೆ, ಇದೇ ತರ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಸ್ನೇಹಿತರೆಲ್ಲ ಮಾಡಿದ್ದಾರೆ. ಈಗೆಲ್ಲ 10 ಗುಂಟೆ 20 ಗುಂಟೆ ಮಾಡೋರು 5 ಎಕರೆ 10 ಎಕರೆ ದೂರ ಮಾಡ್ಕೊಂಡಿದ್ದಾರೆ. ನಮ್ಮ ಸ್ನೇಹಿತರು ಇದ್ದಾರೆ, ಮಾಡಿದಾರೆ, ಎಲ್ಲ ಇದಾರೆ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಲೈಫ್ ಎಂಜಾಯ್ ಮಾಡ್ತಾ ಇದಾರೆ. ಅವ್ರಿಗೊಂದು 55 ಜನ 100 ಜನ ಕೆಲಸನ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಏನು ಫಸ್ಟ್ ಒಂದು ಎಕರೆ ಮಾಡ್ಕೊಂಡಿ ಸರ್. ಅವಾಗ ಗೊತ್ತಾಗುತ್ತಿದೆ ಇದಕ್ಕೆ ಇದು ಹೆಂಗೆ, ಏನು ಇದ್ರದಲ್ಲಿ ಯಾವ ರೀತಿ ಬೆಳಿಬಹುದು, ಯಾವ ರೀತಿ ಇದ್ರಲ್ಲಿ ಸಂಪಾದನೆ ಆಗುತ್ತೆ. ನಮ್ಗೆ ಗೊತ್ತಿರಲಿಲ್ಲ. ನಾವು ಬೆಳೆದ್ಮೇಲೆ ನಮಗೂ ಗೊತ್ತಾಗಿದ್ದು. ನೀವು ಆಸ್ ಎ ಸಜೆಸ್ಟ್ ಮಾಡೋದಾದ್ರೆ ಹೂ ಬೆಸ್ಟ್ ಅಂತ, ತರಕಾರಿ ಬೆಸ್ಟ್ ಅಥವಾ ಯಾವ್ದಾದ್ರು ಪಾಲಿ ಹೌಸ್ ಅಲ್ಲಿ ಹೂವು ತುಂಬಾ ಬೆಸ್ಟ್. ಯಾಕಂದ್ರೆ ಹೂವು ತುಂಬಾ ಈಸಿಯಾಗಿ ಬರುತ್ತೆ. ಹೂವು ತುಂಬಾ ಈಸಿಯಾಗಿ ಬರುತ್ತೆ. ತರಕಾರಿ ಔಟ್ ಸೈಡ್ ಜಾಸ್ತಿ ಬೆಳೆದ್ರಿಂದ ತರಕಾರಿ ಬೇಡ. ಹೂವನೇ ಬೆಸ್ಟ್. ಪಾಲಿ ಹೌಸ್ ಹೂವು ಬೆಸ್ಟ್. ಇದೆಲ್ಲ ಸೇವಂತಿಗೆ ಇದ್ರಲ್ಲಿ 4-5 ಕಲರ್ ಬರುತ್ತೆ. ಐಶ್ವರ್ಯ ಇದೆ, ಮಾರಿಗೋಲ್ಡ್ ಇದೆ, ತ್ರಿಶಾಂತಮ್ ಇದೆ, ಇದು ಬಿ ವೈಟ್ ಹಾಕಿದೀವಿ, ಎ ವೈಟ್ ಇದೆ. ನಾನಾನ್ ತರ ಬೆಳ್ಕೊಂಬೋದು ಹೂವನು. ಇದ್ರಲ್ಲಿ ಜರ್ಬರ ಬೆಳ್ಕೊಂಬೋದು ಇದರಲ್ಲಿ. ಮತ್ತೆ ಇನ್ನು ಆರ್ಕಿಡ್ ಬೇರೆ ತರ ಬರ್ತಾ ಹೂವು ನಾನಾನ್ ತರ ಇದೆ ಇದ್ರಲ್ಲಿ. ಹೂವು ಇದೊಂದೇ ಅಲ್ಲ, ಹೂವನೇ ಬೆಸ್ಟ್ ಪಾಲಿ ಹೌಸ್ ಅಲ್ಲಿ. ರೋಸ್ ಹಾಕ್ತಾರೆ ಸರ್. ರೋಸ್ ತುಂಬಾ ರೋಸ್ ಹಾಕಿದ್ರೆ ಈಗ ಕಡೋಬಿಡ ನಮ್ಮ ಸ್ನೇಹಿತರು 20 ಎಕರೆ 30 ಎಕರೆ ರೋಸ್ ಹಾಕಿದ್ರೆ ಬಾಯಪಲ್ಲಿ ಕಡೆ ಎಲ್ಲ ನಮ್ಮ ಸ್ನೇಹಿತರು ಹಾಕಿದ್ದಾರೆ. ಹೂವು ರೋಜನು ಬೆಸ್ಟ್ ಇದರಲ್ಲಿ. ರೋಜನು ಬೆಸ್ಟ್, ತುಂಬಾ ಬೆಸ್ಟ್. ನೀವ್ ಯಾಕೆ ಸೇವಂತಿಗೆ? ಸರ್ ಸೇವಂತಿಗೆ ಯಾಕಂದ್ರೆ ನಮಗೆ ಮಾರ್ಕೆಟ್ ಹತ್ರ ತುಂಬಾ ಮಾರ್ಕೆಟ್ ಬೆಲೆ ಇದೆ ಇದಕ್ಕೆ. ಈ ಸೇವಂತಿಗೆ ನಮ್ದೆಲ್ಲ 2 ಕಿಲೋಮೀಟರ್ ಇದೆ ಮಾರ್ಕೆಟ್. ಬೆಂಗಳೂರಿಗೂ ಅಷ್ಟೇ ಈ ವೈಟ್ ಸೇವಂತಿಗೆ ತುಂಬಾ ಬೇಡಿಕೆ ಇದೆ.
ಎಲ್ಲೆಲ್ಲಿ ರಫ್ತಾಗುತ್ತೆ ಅಂತ ಹೇಳಿದ್ರಿ ಸರ್? ಸರ್ ಇದು ಈಗ ನೋಡಿ ಅವ್ರು ಮಲೇಷಿಯಾದವರು, ಸಿಂಗಾಪುರ್, ಹಾಂಗ್ಕಾಂಗ್ದವ್ರು ತಗೊಂಡೋಗ್ತಾರೆ. ಈಗ ಬಂದು ಅವ್ರ ದಿವಸ 200-300 ಕೆ ತಗೊಂಡೋಗ್ತಾರೆ. ಇಲ್ಲೇ ಬಂದು ತಗೊಂಡ್ತಾರೆ, ಬಾಕ್ಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಮತ್ತೆ ಬಿಟ್ರೆ ಇದು ಆಂಧ್ರ, ಹೈದರಾಬಾದ್ ಹೋಗುತ್ತೆ. ಎಷ್ಟು ದಿವಸ ಶೇಖರಣೆ ಇಡ್ಬೋದು ಸರ್? ಸರ್ ಶೇಖರಣೆ ಇದೇನಿಲ್ಲ, ನಾವು ಕಟ್ ಮಾಡಿದ್ಮೇಲೆ ನೋಡಿ ಎಲ್ಲ ಕಟ್ ಮಾಡಿದ್ಮೇಲೆ ನಮಗೆ ಇರುತ್ತೆ, ಬೇಗ ಹಾಳಾಗೋದಿಲ್ಲ. ಈಗ ಆಲ್ಮೋಸ್ಟ್ ಕಡ್ಡಿ ಕಟ್ ಮಾಡ್ತೀವಲ್ಲ, ಅವರೆಲ್ಲ ಇದ್ರ ಆಗ್ತದೆ ಸರ್. ಎಲ್ಲ ಫ್ಲೈಟಲ್ಲಿ ಹೋಗುತ್ತಲ್ಲ, ಫ್ಲೈಟಲ್ಲಿ ಏನೆಲ್ಲ ಒಂದ್ 2-3 ಅವರಲ್ಲಿ ಹೋಗ್ಬಿಡ್ತಲ್ಲ. ಅವರೆಲ್ಲ AC ಇಟ್ಟಿರ್ತಾರೆ, AC ಇಟ್ಟು ಬಾಕ್ಸ್ AC ಮಾಡಿ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಮಾಡಿ ಕಳ್ಸೋದು ಅವರೆಲ್ಲ. ನಮ್ಮ ಹತ್ರ ಹೋಗೋದಲ್ಲ ಬೆಂಗಳೂರಿಗೆ ಹೋಗುತ್ತೆ. ಅವರೆಲ್ಲ ಬೆಂಗಳೂರಲ್ಲಿ ಹಂಗೆ ಮದುವೆಗಳಿಗೆಲ್ಲ ಹೋಗುತ್ತಿದ್ದು ಹಂಗೆ ಇದು ಮಾಡ್ತಾರೆ. ಒಟ್ಟಾರೆ ಪಾಲಿ ಹೌಸ್ ಅಲ್ಲಿ ಬೆಳೆದ್ರೆ ಲಾಭ ಇದೆ. ಹೂವು ತುಂಬಾ ಹೂವು ಬೆಳೆ ಏನೇ ಆಗ್ಬೋದು, ನಾನಾಂತರ ಹೂವು ಬೆಳೆದ್ರೆ ಪಾಲಿ ಹೌಸ್ ಅಲ್ಲಿ ತುಂಬಾ ಲಾಭ ಇದೆ. ನೀವು ಅದು ಅನುಭವದಿಂದ ಹೇಳ್ತಾ ಇದ್ದೀರಿ? ಅನುಭವದಿಂದ ಬೆಳೆದು ನಾವು ತೋರಿಸಿ ಹೇಳ್ತಾ ಇದೀವಿ, ಮಾರ್ಕೆಟ್ ಮಾಡಿ ದುಡ್ಡು ತಗೊಂಡು ಹೇಳ್ತಾ ಇದೀವಿ, ಸುಮ್ಮನೆ ಹೇಳ್ತಾ ಇಲ್ಲ. ಸಬ್ಸಿಡಿ ಬಗ್ಗೆ ಹೇಳೋದಾದ್ರೆ? ಸಬ್ಸಿಡಿ ಏನಿಲ್ಲ. ಸಬ್ಸಿಡಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಫಸ್ಟ್ ಇದೆಲ್ಲ ಮಾಡಬೇಕು. ಗೌರ್ಮೆಂಟ್ ಯಾರು ₹1 ಕೊಡಲ್ಲ, ನಮ್ಮ ಸಬ್ಸಿಡಿ ಕೊಡೋದಿಲ್ಲ. ಎಲ್ಲ ಈ ತರ ಎಲ್ಲ ಮಾಡಿ ಒಂದು ಬೆಳೆ ಬರ್ಬೇಕು. ಈ ತರ ಬಂದಾಗ ಅವ್ರೆಲ್ಲ ಚೆಕ್ ಮಾಡಿ ನೀಟಾಗಿದೆಯಾ, ಇವ್ರು ಒಳ್ಳೆ ರೈತರ, ಕರೆಕ್ಟಾಗಿ ಮಾಡಿದ್ರ, ISI ಇದೆಯಾ ಎಲ್ಲರೂ ಅಂತ ಚೆಕ್ ಮಾಡಿ ಸರ್ ಸಬ್ಸಿಡಿ ಕೊಡೋದು. ಮೊದಲು ಕೊಡೋದು, ಸಬ್ಸಿಡಿ ಕೊಡಲ್ಲ. ಎಲ್ಲಿ ಸಂಪರ್ಕ ಮಾಡಬೇಕು ಸರ್? ಇದು ನಮಗೆ ಇದಿದೆಯಲ್ಲ ಹಾರ್ಟಿಕಲ್ಚರ್ ಗೌರ್ಮೆಂಟ್, ಅದು ಮಾಡ್ಬೇಕು ಸರ್. ತೋಟಗಾರಿಕೆಯಲ್ಲಿ ಮಾಡ್ಬೇಕು ಸರ್. ತೋಟಗಾರಿಕೆ ಮಾಡಿ DD ಇರ್ತಾರೆ, AD ಇರ್ತಾರೆ, ಚೆಕ್ ಮಾಡಿ ಅವ್ರು ಬಂದು ಮೊದಲೇ ಕೊಡ್ತಾರೆ. ಕೊಟೇಶನ್ ಎಲ್ಲ ಕೊಟ್ಟು ಅವರೇ ಹೇಳ್ತಾರೆ, ಇಷ್ಟು ನಿಮ್ಗೆ ಇಷ್ಟ ಕೊಡ್ತೀವಿ, ಇಷ್ಟು ಎಕರೆ ಕೊಡ್ತೀವಿ, 20 ಕುಂಟೆ ಕೊಡ್ತೀವಿ, 10 ಕುಂಟೆ ಕೊಡ್ತೀವಿ, ಮೊದಲೇ ಹೇಳ್ತಾರೆ ಅವರು. ಅದನ್ನು ನಾವು ಕೊಟ್ಟ ಮೇಲೆ ನಾವು ಮಾಡಬೇಕು. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ನಾವು ಮಾಡಬೇಕು. ನಾವು ಮಾಡಿದ್ರೆ ಅವ್ರು ಕೊಡೋದಿಲ್ಲ. ಫಸ್ಟ್ ಅವ್ರು ನಾವು ಮೀಟ್ ಮಾಡಬೇಕು. ಮಾಡಿದ್ಮೇಲೆ ಅವ್ರು ಸಂಪರ್ಕ ಮಾಡಾದ್ಮೇಲೆ ನಮ್ಗೆ ಕೊಡ್ತಾರೆ. ಇಷ್ಟ ಮಾಡಿ ನೀವು ಹಿಂಗೆ ಮಾಡಿ ಅಂತ ಕೊಡ್ತಾರೆ ಸರ್ ಅವರು. ಮತ್ತೆ ಅವ್ರು ಬಂದು ವಾರ ವೀಕ್ಲಿ ಚೆಕ್ ಮಾಡ್ತಾರೆ ಬಂದವರು. ಪೇಪರ್ ಹೆಂಗಿದೆ, ಪೈಪ್ ಹೆಂಗಿದೆ, ಗಟ್ರ ಹೆಂಗಿದೆ, ಪ್ರತಿಯೊಂದು ಚೆಕ್ ಮಾಡ್ತಾರೆ ಬಂದವರು. ಸರ್. ಹಾಗೆ ನಿಮ್ಮ ಈ ಕೆಲಸ ಕಾರ್ಯಕ್ಕೆ ನಿಮ್ಮ ಸಂಸದರು ಕೂಡ ಬಂದಿದ್ರು ಅನ್ಸುತ್ತೆ? ಹ್ಞೂ ಸರ್. ನಮ್ಮ MP ಸಾಹೇಬ್ರು ಸುಧಾಕರ್ ಅವ್ರು ಬಂದು ಅವ್ರಿಗೂ ನಮ್ಗೆ 2 ಎಕರೆ ನಮ್ಗೆ ಅಣ್ಣ ಕೇಳಿದಾಗ ಮಾಡೋ ನೀವು ಒಳ್ಳೆ ರೈತರು ಅಂತ ಹೇಳಿದಾಗ ಅವರು ನಮ್ಗೆ 2 ಎಕರೆ ಪಾಲಿ ಹೌಸ್ ಎಲ್ಲ ಅವರು ತುಂಬಾ ಸಹಾಯ ಮಾಡಿ ಅವರೇ 2 ಎಕರೆಗೆಲ್ಲ ಮಾಡಿಸಿ ಪಾಲಿ ಹೌಸ್ ಎಲ್ಲ ಮಾಡಿಸಿ ಅವರ ಸಬ್ಸಿಡಿ ಎಲ್ಲ ನಮ್ಗೆ ಇಸ್ಕೊಟ್ರು ಪಾಪ ಅವರು. ಹ್ಞೂ ಸರ್ ಬಂದು ಸರ್ ವಿಸಿಟ್ ಮಾಡಿದ್ರಿ, ತೋಟಕ್ಕೆ ಬಂದಿದ್ರು. ಒಂದು 10 ಡೇಸ್ 10 ವರ್ಷದಿಂದ ಬಂದು ನೋಡಿ ತುಂಬಾ ಸಂತೋಷ ಪಟ್ರು ಅವರು. ತುಂಬಾ ಚೆನ್ನಾಗಿದೆ, ನಾವು ಇಲ್ಲಿ ನಿಮ್ಗೆ ಬೆಳೆ ತೋರಿಸ್ಬೋದಲ್ಲ ಅಂತ ತುಂಬಾ ಸಂತೋಷ ಪಟ್ರು ಸರ್. ಹ್ಞೂ ಸರ್. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ಆರ್ ರಾಮಂಜನಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಗಲೂರು ಗ್ರಾಮ. ನಮ್ಮ ಮೊಬೈಲ್ ನಂಬರ್ 7829320252. ಥ್ಯಾಂಕ್ ಯು. ನಮಸ್ತೆ ಸರ್. ರಾಮಂಜಿ ಅವರೇ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಈಗ ಈ ಹೂವು ಎಲ್ಲ ನೋಡಿದ್ರೆ ಬಹಳ ನನಗೆ ಎಲ್ಲೋ ವಿದೇಶದಲ್ಲಿ ನೋಡ್ದಂಗೆ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಬೆಳೆದಿದ್ದೀರಿ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆ. 2 ಎಕರೆ ನೀವೇ ಮಾಡಿಸ್ಕೊಟ್ಟಿದ್ದು. ಎಷ್ಟು ಹಾಕಿದ್ದೀರಿ? 4 ಎಕರೆ ಹಾಕಿದ್ದೀವಿ. ಒಟ್ಟು 4 ಎಕರೆ. ಈಗ ಹೂವು ಇರೋದು 2 ಎಕರೆ ಇದೆ. ಈಗ 2 ಎಕರೆಗೆ ಹೂದು ಮಾತ್ರ ಹೇಳಿ 2 ಎಕರೆ ಪಾಲಿ ಹೌಸ್ ಮಾಡಿದ್ದೀರಿ. 1 ಎಕರೆ ಪಾಲಿ ಹೌಸ್ಗೆ ಎಷ್ಟು ದುಡ್ಡು ಆಯ್ತು? 1 ಎಕರೆ ಪಾಲಿ ಹೌಸ್ಗೆ 18 ಲಕ್ಷ ಆಗುತ್ತೆ. 18 ಲಕ್ಷ ಸರ್ಕಾರ ಕೊಡ್ತಾರೆ. ಒಟ್ಟು 36 ಲಕ್ಷ ಆಗುತ್ತೆ. ಅಲ್ಲಿಗೆ ಸಬ್ಸಿಡಿ ನಮ್ಮ ಗವರ್ಮೆಂಟ್ ಇಂದ ಎಷ್ಟು ಸಿಕ್ತು? 18 ಲಕ್ಷ ಬಂದಿದೆ 1 ಎಕರೆಗೆ. ಅಲ್ಲಿಗೆ 36 ಲಕ್ಷ ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಮೋದಿ ಸರ್ಕಾರ ಇವತ್ತು ನಿಮಗೆ 36 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ. ನಾನೇ ಅಲ್ವಾ ಮಾಡಿಸ್ಕೊಟ್ಟಿದ್ದೆ. ಈಗ ನಿಮಗೆ ಈ 2 ಎಕರೆಯಲ್ಲಿ ಎಷ್ಟು ತಿಂಗಳಾಯ್ತು ಇದನ್ನ? 2 ಎಕರೆ ಇದು ಕರೆಕ್ಟ್ 100 ದಿವಸ ಆಗಿದೆ. 100 ದಿವಸ ನೆಟ್ಟ ಮೇಲೆ 100 ದಿವಸ ಬಂದಿದೆ. ಈಗ ಎಷ್ಟು ನಿಮ್ಗೆ ಆದಾಯ? 1 ಎಕರೆಗೆ ನಮಗೆ ಖರ್ಚೆಲ್ಲ ಹೋಗ್ತಾ ಒಂದು 10 ಲಕ್ಷ ಉಳಿಯುತ್ತೆ 1 ಎಕರೆಗೆ. 1 ಎಕರೆಗೆ ಈಗ ಒಂದು ಬೆಳೆಗೆ ಅಂದ್ರೆ 2 ಎಕರೆಗೆ 20 ಲಕ್ಷ ಉಳಿಯುತ್ತೆ. 20 ಲಕ್ಷ. ಎಷ್ಟು ದಿನದಲ್ಲಿ? 100 ದಿವಸದಲ್ಲಿ. 100 ದಿವಸದಲ್ಲಿ 2 ಎಕರೆ ಹೂವಿಗೆ 20 ಲಕ್ಷ ನಮ್ಗೆ ಬರುತ್ತೆ. ಇವರಿಗೆ ಉಳಿತಾಯ ಆಗ್ತಾ ಇದೆ. ಹೋಗ್ತಾ ಅಲ್ಲಿಗೆ 1 ವರ್ಷದಲ್ಲಿ 1 ವರ್ಷದಲ್ಲಿ ಮತ್ತೆ 3 ಬೆಳೆ ಬೆಳಿತೀವಿ. 3 ಬೆಳೆ. ಅಲ್ಲಿಗೆ 20 60 ಲಕ್ಷ 2 ಎಕರೆಗೆ ರಾಮಂಜಿ ಅವರು ಬೆಳಿತಾವ್ರೆ. ಇದು ಪ್ರಗತಿ ಪರವಾಗಿರ್ತಕ್ಕಂಥ ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ ಉದ್ಯೋಗ, ಸರ್ಕಾರಿ ಉದ್ಯೋಗದಲ್ಲೂ ಇಷ್ಟು ಹಣ ಬರೋದಿಲ್ಲ, ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಇದನ್ನೇ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಗೆ ಹೇಳ್ತಾ ಇರುವಂಥದ್ದು, ರೈತರನ್ನ ನಾವು ಉಳಿಸ್ಬೇಕು, ರೈತನ ಬೆಳೆಸಬೇಕು, ರೈತರ ಆದಾಯ ಹೆಚ್ಚು ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಒಂದು ಇಂಟಿಗ್ರೇಟೆಡ್, ಇಲ್ಲಿ ಹೂವು ಹಾಕಿದ್ದಾರೆ, ಪಕ್ಕದಲ್ಲಿ ಹಣ್ಣು ಹಾಕಿದ್ದಾರೆ, ದ್ರಾಕ್ಷಿ ಹಣ್ಣು, ಹೀಗೆ ಒಂದೇ ಜಮೀನಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದಾಗ ಅವರಿಗೆ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆಧುನಿಕತೆಯನ್ನು, ಆಧುನಿಕವಾಗಿ ಕೃಷಿಯನ್ನು
ನಮ್ಮ ರೈತರು ಬೆಳೆದ್ರೆ ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ತೇವೆ. ಅದಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ರೈತರಲ್ಲಿ, ಮೊದಲು ನೀವು ಮಣ್ಣಿನ ಪರೀಕ್ಷೆಯ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮಣ್ಣಿನಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇದೆ, ಫಲವತ್ತತೆ ಎಷ್ಟಿದೆ ಅನ್ನೋಂಥದ್ದನ್ನು ಕೃಷಿ ಅಧಿಕಾರಿಗಳು ಹೇಳ್ತಾರೆ. ಪ್ರತಿ ಬೆಳೆಗೆ ಎರಡನೇದು ನೀವು ಮಾಡಿಸ್ಬೇಕಾಗಿರುವಂಥದ್ದು, ನೀವು ಇನ್ಶೂರೆನ್ಸನ್ನು, ಫಸಲ್ ಬಿಮಾ ಯೋಜನೆ ಏನಿದೆ ಆ ಇನ್ಶೂರೆನ್ಸನ್ನು ನೀವು ಮಾಡಿಸಿದರೆ ಕೇವಲ ಕೆಲವು ಸಾವಿರಗಳನ್ನು ಕಟ್ಟಿದ್ರೆ ಸಾಕು, ನಷ್ಟ ಒಂದು ಸಲ ಏನಾದರೂ ಆದರೆ ನಿಮಗೆ ಬೆಲೆ ನಷ್ಟ ಲಕ್ಷಾಂತರ ರೂಪಾಯಿ ನಿಮಗೆ ಪರಿಹಾರ ಹಣ ನಿಮಗೆ ಸಿಗ್ತದೆ. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾನ್ಯ ಪ್ರಧಾನಿಜಿಯವರು ಮಾಡ್ತಾ ಇದ್ದಾರೆ ಕೃಷಿಕರಿಗೆ, ಈ ದೇಶದ ಬೆನ್ನೆಲುಬು ರೈತರಿಗೆ. ಇದನ್ನು ನಮ್ಮ ರಾಮಾಂಜಿ ರೀತಿಯಲ್ಲಿ ನಮ್ಮ ರೈತರು ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ.